ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಘೋಷಿಸಿ ಆರ್ಸಿಬಿ ಮಾತು ತಪ್ಪಿದೆ. ಘಟನೆ ನಡೆದು 1 ತಿಂಗಳಾಯಿತು, ಆದರೂ ಕೂಡ ಪರಿಹಾರದ ಹಣ ಸಿಕ್ಕಿಲ್ಲ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಪರಿಹಾರ ಘೋಷಣೆ ಮಾಡಿದ್ದು ಆರ್ಸಿಬಿ. 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು ಈ ಆರ್ಸಿಬಿ. ಕೆಎಸ್ಸಿಎನಿಂದಲೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿತ್ತು. 1 ತಿಂಗಳಾದರೂ ಕೂಡ ಪರಿಹಾರ ಹಣ ಸಿಕ್ಕಿಲ್ಲ. ಇವರ ನಿರ್ಲಕ್ಷ್ಯದಿಂದ ಎಂತೆಂಥ ಅವಾಂತರಗಳಾಗಿದೆ ಅನ್ನೋದನ್ನು ನಾವು ಗಮನಿಸಿದ್ದೀವಿ. ಅದಾಗಿಯೂ ಕೂಡ ಪರಿಹಾರದ ದುಡ್ಡು ಕೊಡೋದಕ್ಕೂ ಕೂಡ ಆಗ್ತಿಲ್ಲ ಇವರು ಯೋಗ್ಯತೆಗೆ. 1 ತಿಂಗಳಾಯ್ತು. ಆ ಒಂದು ಮೂಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಜನರ ಆಕ್ರೋಶದಿಂದ ಸ್ವಲ್ಪನಾದ್ರೂ ಪಾರಾಗೋಣ ಅನ್ನುವಂಥ ಉದ್ದೇಶದಿಂದ. ಆ ಘೋಷಣೆ ಮಾಡಿರುವಂತ ಪರಿಹಾರದ ದುಡ್ಡನ್ನು ಕೂಡ ಇವರಿಗೆ ಕೊಡೋದಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಘಟನೆ ನಡೆದು. 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಈ ಆರ್ಸಿಬಿ ಅವರು. ಇನ್ನು ಈ ಕಡೆ ಕೆಎಸ್ಸಿ ಅವರು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಯಾರು ಕೂಡ ಇನ್ನೂ ಕೊಟ್ಟಿಲ್ಲ ದುಡ್ಡನ್ನ. 1 ತಿಂಗಳಾಯ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ರೀತಿಯ ಒಂದು ದುರಂತ ನಡೀತು, ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಜನ ಚೀತು ಅಂತ ಹೋಗಿದ್ರು, ಆರ್ಸಿಬಿ ಅವರಿಗೆ ಹಿಡಿಶಾಪ ಹಾಕಿದ್ರು. ಈ ರೀತಿಯ ಘಟನೆ ಆಗಿ 1 ತಿಂಗಳಾಯ್ತು. ಅವತ್ತು ಇವರು ಪರಿಹಾರ ಘೋಷಣೆ ಮಾಡಿದ್ದು ಆ ಹೀಟಲ್ಲಿ. ಆದರೆ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಆ ದುಡ್ಡನ್ನು ಇವರು ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಹೇಳಬೇಕು ಇವ್ರ ಯೋಗ್ಯತೆಗೆ? ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನಿಜ ಶ್ರೀಪಾದ್, ಅಂದ್ರೆ ಆರ್ಸಿಬಿ ಅವರು ಕೊಟ್ಟಂತಹ ಮಾತನ್ನ ತಾವೇ ತಪ್ಪಿರುವಂತದ್ದು. ಯಾಕಂದ್ರೆ ಇವತ್ತಿಗೆ ಈ ಒಂದು ಆರ್ಸಿಬಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಕಾಲ್ತೂತವಾಗಿ 11 ಜನ ಸಾವನ್ನಪ್ಪಿರೋದು ಇವತ್ತಿಗೆ 1 ತಿಂಗಳು. ಈ 1 ತಿಂಗಳ ಸರಿಯಾಗಿ ಹಿಂದೆ ಏನು ಆರ್ಸಿಬಿ ಮತ್ತೆ ಕೆಎಸ್ಸಿದವರು ಒಂದು ಆದೇಶವನ್ನು ಮಾಡಿದ್ರು. ಯಾರೆಲ್ಲ ಕಾಲ್ತೂತಕ್ಕೆ ಮೃತಪಟ್ಟಿದ್ರು ಅವರೆಲ್ಲರೂ ಕೂಡ ನಾವು 10 ಲಕ್ಷ ಆರ್ಸಿಬಿ, 5 ಲಕ್ಷ ಕೆಎಸ್ಸಿ ಇಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಆದ್ರೆ 1 ತಿಂಗಳ ಆದ್ರೂ ಕೂಡ ಕುಟುಂಬಗಳಿಗೆ ಸಂಪರ್ಕ ಮಾಡೋದಾಗ್ಲಿ ಅಥವಾ ಅವರಿಗೆ ಈ ಏನು ಪರಿಹಾರ ಮೊತ್ತವನ್ನು ಕೊಡೋದಾಗ್ಲಿ ಇವರು ಕೂಡ ಮಾಡಿಲ್ಲ. ಜೊತೆಗೆ ಆ ಕುಟುಂಬಸ್ಥರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ದೂರನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದು ಈ ಪರಿಹಾರ ಕೊಡದೇ ಇರೋಕೆ ಕಾರಣ ಈಗಾಗಲೇ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕೂಡ ಬದಲಾಗ್ತಾ ಇದೆ. ಈ ಒಂದು ಕಾಲ್ತೂತದ ಘಟನೆ ನಡೆದ ನಂತರದಲ್ಲಿ ಆರ್ಸಿಬಿಯಲ್ಲಿ ಕೂಡ ಯಾವುದೂ ಕೂಡ ಸರಿಯಾಗಿಲ್ಲ. ಅಲ್ಲಿ ಕೂಡ ಆಂತರಿಕವಾದಂತಹ ಗಲಾಟೆಗಳು ಕೂಡ ಶುರುವಾಗ್ತಾ ಇದೆ. ಕೆಎಸ್ಸಿಎದಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಯದರ್ಶಿಗಳು, ಖಜಾಂಚಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಘೋಷಣೆ ಮಾಡಿದ್ರೋ ಅವರೇ ಪರಿಹಾರ ಕೊಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಧೋರಣೆ ಕೂಡ ತೋರಿಸ್ತಾ ಇದ್ದಾರೆ. ಹೀಗಾಗಿ 11 ಜನರಿಗೆ ಏನು ಇವರು ಮಾತು ಕೊಟ್ಟಿದ್ರು ಅವರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಅದು 1 ತಿಂಗಳಾದ್ರೂ ಕೂಡ ಇದುವರೆಗೂ ಪರಿಹಾರ ಕೊಡದೆ ತಾವು ಕೊಟ್ಟಂತಹ ಮಾತನ್ನ ತಪ್ಪುವ ಮೂಲಕ ಆರ್ಸಿಬಿ ತನ್ನ ಅಭಿಮಾನಿಗಳಿಗೆ ಮೋಸ ಮಾಡುವಂತಹ ಕೆಲಸ ಮಾಡ್ತಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಶುರುವಾಗ್ತದೆ ಶ್ರೀಪಾದ್. ಓಕೆ, ಈಗ ಈ ವಿಚಾರ ಇವ್ರಿಗೆ ಗೊತ್ತಿದೆಯಾ? ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಈ ವಿಳಂಬಕ್ಕೆ ಏನಾದ್ರೂ ಕಾರಣ ಇದೆಯಾ? ಶ್ರೀಪಾದ್, ಏನಂತಂದ್ರೆ ಈಗ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ನ ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಸಿಐಡಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಕೇಸ್ ಅಲ್ಲಿ ಇರುವಂತಹ ಕೆಲವೊಂದಿಷ್ಟು ಪದಾಧಿಕಾರಿಗಳನ್ನ ಸಿಐಡಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸುವಂತಹ ಕಾರಣಕ್ಕಾಗಿ ಉಳಿದಂತಹ ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿಗಳು ಪರಿಹಾರ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಯಾರು ಘೋಷಣೆ ಮಾಡಿದ್ರೋ ಅವರೇ ಬಂದು ಕೊಡ್ಲಿ ಅನ್ನೋ ಒಂದು ಧೋರಣೆಯನ್ನು ಕೂಡ ಈಗ ತೋರಿಸ್ತಾ ಇರುವಂತದ್ದು. ಈಗಾಗಲೇ ಮೃತರ ಕುಟುಂಬದ ಕೆಲವೊಂದಿಷ್ಟು ಸದಸ್ಯರು ಕೂಡ ಕೆಎಸ್ಸಿಎಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ರು, ಪರಿಹಾರ ಮೊತ್ತ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಆಗ್ಲೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆ ಕುಟುಂಬಗಳಿಗೆ ಹೇಳಿದ್ದು, ನಮ್ಮ ಅಧಿಕಾರಿಗಳು ಇದುವರೆಗೂ ಕೂಡ ಏನು ಕಚೇರಿಗೆ ಬಂದಿಲ್ಲ, ಈಗಲೂ ಕೂಡ ಸಿಐಡಿಯ ತನಿಖೆನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಮತ್ತಷ್ಟು ವಿಳಂಬವಾಗುತ್ತೆ ಅನ್ನೋ ಮಾತನ್ನು ಕೂಡ ಆ ಕುಟುಂಬಗಳಿಗೆ ಹೇಳುವ ಮೂಲಕ ತಾವು ಏನ್ ಮಾತು ಕೊಟ್ಟಿದ್ರಲ್ಲ ಆ ಮಾತಿನಿಂದ ಜಾರಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಹಾಗಿದ್ರೆ ಆರ್ಸಿಬಿ ಯಾಕೆ ಈ ಪರಿಹಾರ ಘೋಷಣೆ ಮಾಡಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಅದನ್ನು ಮುಖ್ಯವಾಗಿ ಕೆಎಸ್ಸಿಎ ಪ್ರತಿ ಬಾರಿ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಏನು ಪಡೆದುಕೊಳ್ಳುತ್ತೆ. ಅಷ್ಟು ಕೋಟ್ಯಾಧೀಶರಿರುವಂತಹ ಕೆಎಸ್ಸಿಎ ಕೂಡ ಈ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಹಿಂದೆ ಹಾಕ್ತಿರೋದು ಕೂಡ ನಿಜಕ್ಕೂ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇವತ್ತು ರಿಪಬ್ಲಿಕ್ ಕನ್ನಡದ ಸದಸ್ಯರು ಕೂಡ ಇವತ್ತು ಕೆಎಸ್ಸಿಗೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತಾದ್ರೂ ಈ ಚೆಕ್ ಆ ಕುಟುಂಬಗಳಿಗೆ ತಲುಪತ್ತಂತ ಕಾದ್ ನೋಡಬೇಕಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಕಾಲ್ ತುಳಿತ ಪ್ರಕರಣ ಆಗಿ 1 ತಿಂಗಳಾಗಿದೆ, ಪರಿಹಾರದ ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮುಂದಾದರೂ ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಚ್ಚೆತ್ತುಕೊಂಡು ಶೀಘ್ರ ಅವರಿಗೆ ತಾವು ಘೋಷಣೆ ಮಾಡಿರುವಂತಹ ಪರಿಹಾರ ಮೊತ್ತವನ್ನು ನೀಡ್ತಾರ? ಕಾದ್ ನೋಡೋಣ.
ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರ ಘೋಷಿಸಿ ಆರ್ಸಿಬಿ ಮಾತು ತಪ್ಪಿದೆ. ಘಟನೆ ನಡೆದು 1 ತಿಂಗಳಾಯಿತು, ಆದರೂ ಕೂಡ ಪರಿಹಾರದ ಹಣ ಸಿಕ್ಕಿಲ್ಲ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಪರಿಹಾರ ಘೋಷಣೆ ಮಾಡಿದ್ದು ಆರ್ಸಿಬಿ. 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿತ್ತು ಈ ಆರ್ಸಿಬಿ. ಕೆಎಸ್ಸಿಎನಿಂದಲೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿತ್ತು. 1 ತಿಂಗಳಾದರೂ ಕೂಡ ಪರಿಹಾರ ಹಣ ಸಿಕ್ಕಿಲ್ಲ. ಇವರ ನಿರ್ಲಕ್ಷ್ಯದಿಂದ ಎಂತೆಂಥ ಅವಾಂತರಗಳಾಗಿದೆ ಅನ್ನೋದನ್ನು ನಾವು ಗಮನಿಸಿದೀವಿ. ಅದಾಗಿಯೂ ಕೂಡ ಪರಿಹಾರದ ದುಡ್ಡು ಕೊಡೋದಕ್ಕೂ ಕೂಡ ಆಗ್ತಿಲ್ಲ ಇವರು ಯೋಗ್ಯತೆಗೆ. 1 ತಿಂಗಳಾಯ್ತು. ಆ ಒಂದು ಮೂಮೆಂಟ್ ಅಲ್ಲಿ ಅನೌನ್ಸ್ ಮಾಡಿದ್ರು, ಜನರ ಆಕ್ರೋಶದಿಂದ ಸ್ವಲ್ಪನಾದ್ರೂ ಪಾರಾಗೋಣ ಅನ್ನುವಂತ ಉದ್ದೇಶದಿಂದ. ಆ ಘೋಷಣೆ ಮಾಡಿರುವಂತ ಪರಿಹಾರದ ದುಡ್ಡನ್ನು ಕೂಡ ಇವರಿಗೆ ಕೊಡೋದಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಘಟನೆ ನಡೆದು. 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ ಈ ಆರ್ಸಿಬಿ ಅವರು. ಇನ್ನ ಈ ಕಡೆ ಕೆಎಸ್ಸಿ ಅವರು 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಯಾರು ಕೂಡ ಇನ್ನೂ ಕೊಟ್ಟಿಲ್ಲ ದುಡ್ಡನ್ನ. 1 ತಿಂಗಳಾಯ್ತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಮುತ್ತಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮುತ್ತಪ್ಪ, ಯಾವಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ರೀತಿಯ ಒಂದು ದುರಂತ ನಡೀತು, ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಜನ ಚೀತು ಅಂತ ಹೋಗಿದ್ರು, ಆರ್ಸಿಬಿ ಅವರಿಗೆ ಹಿಡಿಶಾಪ ಹಾಕಿದ್ರು. ಈ ರೀತಿಯ ಘಟನೆ ಆಗಿ 1 ತಿಂಗಳಾಯ್ತು. ಅವತ್ತು ಇವರು ಪರಿಹಾರ ಘೋಷಣೆ ಮಾಡಿದ್ದು ಆ ಹೀಟಲ್ಲಿ. ಆದರೆ ಈಗಲೂ ಕೂಡ ಈ ಕ್ಷಣದವರೆಗೂ ಕೂಡ ಆ ದುಡ್ಡನ್ನು ಇವರು ಕೊಡೋದಕ್ಕಾಗ್ತಿಲ್ಲ ಅಂತಂದ್ರೆ ಏನ್ ಹೇಳಬೇಕು ಇವ್ರ ಯೋಗ್ಯತೆಗೆ? ಯಾಕೆ ಈ ರೀತಿಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ನಿಜ ಶ್ರೀಪಾದ್, ಅಂದ್ರೆ ಆರ್ಸಿಬಿ ಅವರು ಕೊಟ್ಟಂತಹ ಮಾತನ್ನ ತಾವೇ ತಪ್ಪಿರುವಂತದ್ದು. ಯಾಕಂದ್ರೆ ಇವತ್ತಿಗೆ ಈ ಒಂದು ಆರ್ಸಿಬಿ ಸ್ಟೇಡಿಯಂ ಸುತ್ತಮುತ್ತಲೂ ಕೂಡ ಕಾಲ್ತೂತವಾಗಿ 11 ಜನ ಸಾವನ್ನಪ್ಪಿರೋದು ಇವತ್ತಿಗೆ 1 ತಿಂಗಳು. ಈ 1 ತಿಂಗಳ ಸರಿಯಾಗಿ ಹಿಂದೆ ಏನು ಆರ್ಸಿಬಿ ಮತ್ತೆ ಕೆಎಸ್ಸಿದವರು ಒಂದು ಆದೇಶವನ್ನು ಮಾಡಿದ್ರು. ಯಾರೆಲ್ಲ ಕಾಲ್ತೂತಕ್ಕೆ ಮೃತಪಟ್ಟಿದ್ರು ಅವರೆಲ್ಲರೂ ಕೂಡ ನಾವು 10 ಲಕ್ಷ ಆರ್ಸಿಬಿ, 5 ಲಕ್ಷ ಕೆಎಸ್ಸಿ ಇಂದ ಕೊಡ್ತೀವಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡಿದ್ರು. ಆದ್ರೆ 1 ತಿಂಗಳ ಆದ್ರೂ ಕೂಡ ಕುಟುಂಬಗಳಿಗೆ ಸಂಪರ್ಕ ಮಾಡೋದಾಗ್ಲಿ ಅಥವಾ ಅವರಿಗೆ ಈ ಏನು ಪರಿಹಾರ ಮೊತ್ತವನ್ನು ಕೊಡೋದಾಗ್ಲಿ ಇವರು ಕೂಡ ಮಾಡಿಲ್ಲ. ಜೊತೆಗೆ ಆ ಕುಟುಂಬಸ್ಥರು ಈಗಾಗಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ದೂರನ ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಇದು ಈ ಪರಿಹಾರ ಕೊಡದೇ ಇರೋಕೆ ಕಾರಣ ಈಗಾಗಲೇ ಆರ್ಸಿಬಿಲಿ ಮ್ಯಾನೇಜ್ಮೆಂಟ್ ಕೂಡ ಬದಲಾಗ್ತಾ ಇದೆ. ಈ ಒಂದು ಕಾಲ್ತೂತದ ಘಟನೆ ನಡೆದ ನಂತರದಲ್ಲಿ ಆರ್ಸಿಬಿಯಲ್ಲಿ ಕೂಡ ಯಾವುದೂ ಕೂಡ ಸರಿಯಾಗಿಲ್ಲ. ಅಲ್ಲಿ ಕೂಡ ಆಂತರಿಕವಾದಂತಹ ಗಲಾಟೆಗಳು ಕೂಡ ಶುರುವಾಗ್ತಾ ಇದೆ. ಕೆಎಸ್ಸಿಎದಲ್ಲೂ ಕೂಡ ಕೆಲವೊಂದಿಷ್ಟು ಕಾರ್ಯದರ್ಶಿಗಳು, ಖಜಾಂಚಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಯಾರೆಲ್ಲ ಘೋಷಣೆ ಮಾಡಿದ್ರೋ ಅವರೇ ಪರಿಹಾರ ಕೊಡ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಧೋರಣೆ ಕೂಡ ತೋರಿಸ್ತಾ ಇದ್ದಾರೆ. ಹೀಗಾಗಿ 11 ಜನರಿಗೆ ಏನು ಇವರು ಮಾತು ಕೊಟ್ಟಿದ್ರು ಅವರಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಅದು 1 ತಿಂಗಳಾದ್ರೂ ಕೂಡ ಇದುವರೆಗೂ ಪರಿಹಾರ ಕೊಡದೆ ತಾವು ಕೊಟ್ಟಂತಹ ಮಾತನ್ನ ತಪ್ಪುವ ಮೂಲಕ ಆರ್ಸಿಬಿ ತನ್ನ ಅಭಿಮಾನಿಗಳಿಗೆ ಮೋಸ ಮಾಡುವಂತಹ ಕೆಲಸ ಮಾಡ್ತಿದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಶುರುವಾಗ್ತದೆ ಶ್ರೀಪಾದ್. ಓಕೆ, ಈಗ ಈ ವಿಚಾರ ಇವ್ರಿಗೆ ಗೊತ್ತಿದೆಯಾ? ಯಾಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಈ ವಿಳಂಬಕ್ಕೆ ಏನಾದ್ರೂ ಕಾರಣ ಇದೆಯಾ? ಶ್ರೀಪಾದ್, ಏನಂತಂದ್ರೆ ಈಗ ಆರ್ಸಿಬಿಯ ಮ್ಯಾನೇಜ್ಮೆಂಟ್ ನ ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಸಿಐಡಿ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಿರುವಂತಹ ಕಾರಣಕ್ಕಾಗಿ, ಜೊತೆಗೆ ಕೆಎಸ್ಎಲ್ ಇರುವಂತಹ ಕೆಲವೊಂದಿಷ್ಟು ಪದಾಧಿಕಾರಿಗಳನ್ನ ಸಿಐಡಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸುವಂತಹ ಕಾರಣಕ್ಕಾಗಿ ಉಳಿದಂತಹ ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿಗಳು ಪರಿಹಾರ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಯಾರು ಘೋಷಣೆ ಮಾಡಿದ್ರೋ ಅವರೇ ಬಂದು ಕೊಡ್ಲಿ ಅನ್ನೋ ಒಂದು ಧೋರಣೆಯನ್ನು ಕೂಡ ಈಗ ತೋರಿಸ್ತಾ ಇರುವಂತದ್ದು. ಈಗಾಗಲೇ ಈ ಮೃತರ ಕುಟುಂಬದ ಕೆಲವೊಂದಿಷ್ಟು ಸದಸ್ಯರು ಕೂಡ ಕೆಎಸ್ಸಿಎಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿನ ಮಾಡಿಕೊಂಡಿದ್ರು, ಈ ಪರಿಹಾರ ಮೊತ್ತ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಆಗ್ಲೂ ಕೂಡ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆ ಕುಟುಂಬಗಳಿಗೆ ಹೇಳಿದ್ದು, ನಮ್ಮ ಅಧಿಕಾರಿಗಳು ಇದುವರೆಗೂ ಕೂಡ ಏನು ಅದು ಕಚೇರಿಗೆ ಬಂದಿಲ್ಲ, ಈಗಲೂ ಕೂಡ ಸಿಐಡಿಯ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಹೀಗಾಗಿ ಮತ್ತಷ್ಟು ವಿಳಂಬವಾಗುತ್ತೆ ಅನ್ನೋ ಮಾತನ್ನು ಕೂಡ ಆ ಕುಟುಂಬಗಳಿಗೆ ಹೇಳುವ ಮೂಲಕ ತಾವು ಏನ್ ಮಾತು ಕೊಟ್ಟಿದ್ರಲ್ಲ ಆ ಮಾತಿನಿಂದ ಜಾರಿಕೊಳ್ಳುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಹಾಗಿದ್ರೆ ಆರ್ಸಿಬಿ ಯಾಕೆ ಈ ಪರಿಹಾರ ಘೋಷಣೆ ಮಾಡಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಅದನ್ನು ಮುಖ್ಯವಾಗಿ ಕೆಎಸ್ಸಿಎ ಪ್ರತಿ ಬಾರಿ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಏನು ಪಡೆದುಕೊಳ್ಳುತ್ತೆ. ಅಷ್ಟು ಕೋಟ್ಯಾಧೀಶರಿರುವಂತಹ ಕೆಎಸ್ಸಿಎ ಕೂಡ ಈ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೆ ಹಿಂದೆತ್ತು ಹಾಕ್ತಿರೋದು ಕೂಡ ನಿಜಕ್ಕೂ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇವತ್ತು ರಿಪಬ್ಲಿಕ್ ಕನ್ನಡದ ಸದಸ್ಯರು ಕೂಡ ಇವತ್ತು ಕೆಎಸ್ಸಿಗೆ ಪ್ರಶ್ನೆ ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತಾದ್ರೂ ಈ ಚೆಕ್ ಆ ಕುಟುಂಬಗಳಿಗೆ ತಲುಪತ್ತಂತ ಕಾದ್ ನೋಡಬೇಕಾಗಿದೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಕಾಲ್ ತುಳಿತ ಪ್ರಕರಣ ಆಗಿ 1 ತಿಂಗಳಾಗಿದೆ, ಪರಿಹಾರದ ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇನ್ನು ಮುಂದಾದ್ರೂ ಕೆಎಸ್ಸಿಎ ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ಎಚ್ಚೆತ್ತುಕೊಂಡು ಶೀಘ್ರ ಅವರಿಗೆ ತಾವು ಘೋಷಣೆ ಮಾಡಿರುವಂತಹ ಪರಿಹಾರ ಮೊತ್ತವನ್ನ ನೀಡ್ತಾರ? ಕಾದ್ ನೋಡೋಣ.